ಅಣೆಕಟ್ಟೆಗಳು ತುಂಬೋ ಮೊದಲೇ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಿರುಮಕೂಡಲಿ ಬಳಿ ಇವತ್ತು ಅನ್ನದಾತರು ನದಿಗಿಳಿದು ಪ್ರತಿಭಟಿಸಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ರೈತರು ನದಿಗಿಳಿದು ಬೇಕೇ ಬೇಕು, ನೀರು ಬೇಕು, ಅನ್ಯಾಯ ಅನ್ಯಾಯ ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದ್ರು. ಕೊನೆಗೆ ತೆಪ್ಪದಲ್ಲಿ ನದಿಗಿಳಿದ ಪೊಲೀಸರು ಪ್ರತಿಭಟನಾಕಾರರನ್ನ ಕರೆತಂದ್ರು. ನಂತರ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಣೆಕಟ್ಟೆಗಳು ತುಂಬೋ ಮೊದಲೇ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ನಡೆಸಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಿರುಮಕೂಡಲಿ ಬಳಿ ಇವತ್ತು ಅನ್ನದಾತರು ನದಿಗೆ ಇಳಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಪಡಬೇಕಾಯಿತು. ನಾವೀಗ ದೃಶ್ಯವನ್ನ ನೋಡಬಹುದು. ರೈತರು ನದಿಗೆ ಇಳಿದು ಬೇಕೇ ಬೇಕು, ನೀರು ಬೇಕು, ಅನ್ಯಾಯ ಅನ್ಯಾಯ ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸ್ತಾ ಇದ್ರೆ ಪೊಲೀಸರು ತೆಪ್ಪದಲ್ಲಿ ನದಿಗಿಳಿದು ಪ್ರತಿಭಟನಾಕಾರರನ್ನ ಒತ್ತಾಯಪೂರ್ವಕವಾಗಿ ಕರೆತಂದ್ರು. ನಂತರ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಸತಿ ಕಳೆದ ಬಾರಿ ರೈತರು ಅರ್ಧ ಜನ ವೀಸಾ ತಗೊಂಡ್ಬಿಟ್ಟಾರ. ಈಗ ಬರ್ತಾ ಇತ್ತ ನೀರು ನೀವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ರಾಜ್ಯ ರೈತರಿಗ ನೀವು ಉಳಿಸ್ತೇವಲ್ರೆ, ಮಾಹಿತಿ ಕರೆಕ್ಟಾಗಿ ಕೊಡದೇವ್ರೆ ಏನ್ ಮಾಡ್ತೀರಿ? ನೀರು ಬಿಡ ಬೇರೆಯವರು ಬಹಳ ಮಿಸ್ಯೂಸ್ ಆಗಿ ಉಪಯೋಗಿಸ್ಕೊಬಿಡ್ತಾರೆ. ಇಲ್ಲಿ ಆ ಥರದ ಒಂದು ಘಟನೆಗಳು ಯಾವುದೋ ವಾತಾವರಣದಲ್ಲಿ ಇಲ್ಲ. ಯಾಕೆಂತಂದ್ರೆ ಮಾಧ್ಯಮ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಈ ಥರ ಇದು ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ, ಅದು ಕೂಡ ಅಣೆಕಟ್ಟೆಗಳು ತುಂಬೋ ಮೊದಲೇ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ ಅಂತ ರೈತರು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಿರುಮಕೂಡಲಿ ಬಳಿ ಇವತ್ತು ಅನ್ನದಾತರು ನದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ಪಡಬೇಕಾಯಿತು, ಹರಸಾಹಸ ಪಡಬೇಕಾಯಿತು. ರೈತರು ನದಿಗಿಳಿದು ಬೇಕೇ ಬೇಕು, ನೀರು ಬೇಕು, ಅನ್ಯಾಯ ಅನ್ಯಾಯ ಅಂತ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದ್ರು. ಕೊನೆಗೆ ತೆಪ್ಪದಲ್ಲಿ ಪೊಲೀಸರು ನದಿಗೆ ಇಳಿದು ಪ್ರತಿಭಟನಾಕಾರರನ್ನ ಕರೆತಂದು ವಶಕ್ಕೆ ಪಡ್ಕೊಂಡ್ರು. ಸತಿ ಕಳೆದ ಬಾರಿ ರೈತರು ಅರ್ಧ ಜನ ವೀಸಾ ತಗೊಂಡ್ಬಿಟ್ಟಾರ. ಈಗ ಬರ್ತಾ ಇತ್ತ ನೀರು ನೀವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ರಾಜ್ಯ ರೈತರಿಗ ನೀವು ಉಳಿಸ್ತೇವಲ್ರೆ, ಮಾಹಿತಿ ಕರೆಕ್ಟಾಗಿ ಕೊಡದೇವ್ರೆ ಏನ್ ಮಾಡ್ತೀರಿ? ನೀರು ಬಿಡ ಬೇರೆಯವರು ಬಹಳ ಮಿಸ್ಯೂಸ್ ಆಗಿ ಉಪಯೋಗಿಸ್ತಾರೆ.